ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಜೈನ ಧರ್ಮ ಹೇಗೆ ಉಗಮವಾಯಿತು, ಜೈನ ಮುನಿಗಳು ಯಾಕೆ ಬಟ್ಟೆಯನ್ನು ಧರಿಸೋದಿಲ್ಲ, ಜೈನ ಧರ್ಮ ಹೇಗೆ ಕರ್ನಾಟಕಕ್ಕೆ ಬಂತು, ಈ ಎಲ್ಲ ಸಂಪೂರ್ಣ ಇತಿಹಾಸವನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಜೈನ ಧರ್ಮವು ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ. ಇದು ಜೀನ ಎಂಬ ಪದದಿಂದ ಬಂದಿದ್ದು. ಜೀನ ಎಂದರೆ ಇಂದ್ರಿಯಗಳನ್ನ ಗೆದ್ದವನು ಎಂದರ್ಥ. ಕರ್ಮದ ಬಂಧಗಳನ್ನು ಮುರಿದು ಮೋಕ್ಷವನ್ನ ಪಡೆದ ಆತ್ಮಗಳನ್ನು ಜೀನರು ಎಂದು ಕರೆಯಲಾಗುತ್ತೆ. ಜೈನ ಧರ್ಮವು ಯಾವುದೇ ಒಬ್ಬ ಸ್ಥಾಪಕನನ್ನ ಹೊಂದಿಲ್ಲ, ಬದಲಿಗೆ ಇದು ಅನಾದಿ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ ಎಂದು ಜೈನರು ನಂಬ್ತಾರೆ. ಈ ಧರ್ಮವು ಅನಂತ ಸತ್ಯಗಳ ಮೇಲೆ ಆಧಾರಿತವಾಗಿದ್ದು, ಈ ಸತ್ಯಗಳನ್ನು ಕಾಲಕಾಲಕ್ಕೆ 24 ತೀರ್ಥಾಂಕರರು ಜಗತ್ತಿಗೆ ಬೋಧಿಸಿದ್ದಾರೆ. ಋಷಭದೇವ ಅಥವಾ ಆದಿನಾಥ ಇವರು ಜೈನ ಧರ್ಮದ ಮೊದಲ ತೀರ್ಥಾಂಕರರು. ಇವರು ಜೈನ ಧರ್ಮದ ಮೂಲಭೂತ ತತ್ವಗಳನ್ನು ಪ್ರಥಮವಾಗಿ ಬೋಧಿಸಿದರು. ಇವರ ಉಪದೇಶಗಳು ಕರ್ಮ, ಮೋಕ್ಷ, ಅಹಿಂಸೆ ಮತ್ತು ಸತ್ಯದ ಮಹತ್ವವನ್ನು ಒಳಗೊಂಡಿದ್ವು. ಜೈನ ಸಂಪ್ರದಾಯಗಳ ಪ್ರಕಾರ ಇವರೇ ಮಾನವ ನಾಗರಿಕತೆಯ ಆರಂಭಿಕ ಕಾಲದಲ್ಲಿ ಜನರಿಗೆ ಕೃಷಿ, ವ್ಯಾಪಾರ, ಕಲೆಗಳು ಮತ್ತು ರಾಜ್ಯಶಾಸ್ತ್ರದಂತಹ ವಿಷಯಗಳ ಜೊತೆಗೆ ಆಧ್ಯಾತ್ಮಿಕ ಸತ್ಯಗಳನ್ನು ಬೋಧಿಸಿದ್ರು. ಇವರ ಉಪದೇಶಗಳು ನಿಜಕ್ಕೂ ಜೈನ ಧರ್ಮದ ಮೂಲಭೂತ ತತ್ವಗಳಾದ ಕರ್ಮ, ಮೋಕ್ಷ, ಅಹಿಂಸೆ ಮತ್ತು ಸತ್ಯದ ಮಹತ್ವವನ್ನು ಒಳಗೊಂಡಿದ್ವು. ಇವು ಮುಂದಿನ ತೀರ್ಥಾಂಕರರು ಮತ್ತು ಮಹಾವೀರರಿಂದ ಇನ್ನಷ್ಟು ವ್ಯಾಖ್ಯಾನಿಸಲ್ಪಟ್ವು, ವಿಸ್ತರಿಸಲ್ಪಟ್ವು. ಋಷಭದೇವ ಅವರನ್ನ ಜೈನ ಧರ್ಮದ ಆದಿಗುರು ಎಂದು ಪರಿಗಣಿಸಲಾಗುತ್ತೆ. ಇವರ ಬೋಧನೆಗಳು ಜೈನ ತಾತ್ವಿಕ ಚಿಂತನೆಗೆ ಅಡಿಪಾಯ ಹಾಕಿದ್ವು. ಪಾರ್ಶ್ವನಾಥ ಇವರು 23ನೇ ತೀರ್ಥಾಂಕರರು. ಇವರು ಐತಿಹಾಸಿಕ ವ್ಯಕ್ತಿ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ ಮತ್ತು ಮಹಾವೀರರಿಗಿಂತ ಸುಮಾರು 250 ವರ್ಷಗಳ ಮೊದಲು ಜೀವಿಸಿದ್ರು. ವರ್ಧಮಾನ ಮಹಾವೀರ ಇವರು 24ನೇ ಮತ್ತು ಕೊನೆಯ ತೀರ್ಥಾಂಕರರು. ಇವರು ಕ್ರಿಸ್ತಪೂರ್ವ 599ರಿಂದ 527ರ ನಡುವೆ ಜೀವಿಸಿದ್ದರು ಎಂದು ನಂಬಲಾಗಿದೆ. ಮಹಾವೀರರು ಗೌತಮ ಬುದ್ಧನ ಸಮಕಾಲೀನವರಾಗಿದ್ದು, ಜೈನ ಧರ್ಮವನ್ನು ಪುನರ್ಜೀವನಗೊಳಿಸಿದ್ರು, ವ್ಯಾಪಕವಾಗಿ ಹರಡಲು ಪ್ರಮುಖ ಪಾತ್ರ ವಹಿಸಿದ್ರು. ಇವರು ಹೊಸ ಧರ್ಮವನ್ನು ಸ್ಥಾಪಿಸದೆ ಈಗಾಗಲೇ ಇದ್ದ ಧರ್ಮವನ್ನು ಸುಧಾರಿಸಿ ಜನಪ್ರಿಯಗೊಳಿಸಿದರು. ಜೈನ ಧರ್ಮವು ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಎಂಬ ಪಂಚ ಮಹಾವ್ರತಗಳನ್ನು ಬೋಧಿಸುತ್ತೆ. ಪ್ರತಿಯೊಂದು ಆತ್ಮವು ಪರಮಾತ್ಮನಾಗಬಹುದು ಎಂದು ಜೈನ ಧರ್ಮವು ನಂಬುತ್ತೆ, ಆದರೆ ಅದಕ್ಕೆ ಕಠಿಣ ಸಾಧನೆ ಅಗತ್ಯ. ಮಹಾವೀರನ ನಂತರ ಜೈನ ಧರ್ಮವು ಗಣನೀಯವಾಗಿ ಬೆಳೆಯಿತು. ಅನೇಕ ರಾಜರು ಮತ್ತು ಸಾಮ್ರಾಜ್ಯಗಳು ಜೈನ ಧರ್ಮಕ್ಕೆ ಬೆಂಬಲ ನೀಡಿದ್ವು. ಮಗಧವು ಜೈನ ಧರ್ಮದ ಪ್ರಮುಖ ಕೇಂದ್ರವಾಗಿತ್ತು. ಮಹಾವೀರರು ತಮ್ಮ ಜೀವಿತಾವಧಿಯಲ್ಲಿಯೇ ಅನೇಕ ಅನುಯಾಯಿಗಳನ್ನು ಹೊಂದಿದ್ರು. ಅವರ ನಿಧನದ ನಂತರ ಅವರ ಬೋಧನೆಗಳು ಮತ್ತಷ್ಟು ಹರಡಲು ಪ್ರಾರಂಭಿಸಿದ್ವು. ಅನೇಕ ಪ್ರಬಲ ರಾಜರು ಮತ್ತು ಸಾಮ್ರಾಜ್ಯಗಳು ಜೈನ ಧರ್ಮಕ್ಕೆ ಬೆಂಬಲ ನೀಡಿದ್ರು. ಇದು ಧರ್ಮದ ಪ್ರಸಾರ ಮತ್ತು ಸಮೃದ್ಧಿಗೆ ಮಹತ್ವದ ಕೊಡುಗೆ ನೀಡಿತು. ಶಿಶುನಾಗ, ನಂದ ಮತ್ತು ಮೌರ್ಯ ಸಾಮ್ರಾಜ್ಯಗಳ ಆಡಳಿತಗಾರರು ಜೈನ ಧರ್ಮಕ್ಕೆ ಆಶ್ರಯ ನೀಡಿದರು. ಮಗಧವು ಮಹಾವೀರರ ಕಾಲದಲ್ಲಿ ಒಂದು ಪ್ರಮುಖ ರಾಜಕೀಯ ಕೇಂದ್ರವಾಗಿತ್ತು ಮತ್ತು ಜೈನ ಧರ್ಮವು ಅಲ್ಲಿಂದಲೇ ತನ್ನ ವ್ಯಾಪಕ ಪ್ರಸಾರವನ್ನು ಪ್ರಾರಂಭಿಸಿತು. ಅನೇಕ ಜೈನ ವಿದ್ವಾಂಸರು ಮತ್ತು ಆಚಾರ್ಯರು ಮಗಧದಲ್ಲಿ ನೆಲೆಸಿದರು. ಜೈನ ಧರ್ಮವು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿರದೆ ಭಾರತದಾದ್ಯಂತ ಅದರ ಪ್ರಭಾವವನ್ನು ವಿಸ್ತರಿಸಿತು. ಅದರ ಅಹಿಂಸೆಯ ತತ್ವವು ಅನೇಕರನ್ನ ಆಕರ್ಷಿಸಿತು. ಚಂದ್ರಗುಪ್ತ ಮೌರ್ಯನ ಮೊಮ್ಮಗನಾದ ಅಶೋಕನು ಬೌದ್ಧ ಧರ್ಮವನ್ನು ಅನುಸರಿಸಿದಂತೆ ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮದಿಂದ ಪ್ರೇರೇಪಿತನಾಗಿದ್ದನು. ಸಾಮ್ರಾಟ್ ಸಂಪ್ರತಿ ಜೈನ ಅಶೋಕ ಎಂದೇ ಖ್ಯಾತನಾಗಿದ್ದನು. ಅಶೋಕನು ಬೌದ್ಧ ಧರ್ಮವನ್ನ ಪ್ರಚಾರ ಮಾಡಿದಂತೆ ಇವನು ಜೈನ ಧರ್ಮವನ್ನ ಪ್ರಚಾರ ಮಾಡಿದನು. ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಇವರು ತಮ್ಮ ಸಾಮ್ರಾಜ್ಯದ ಕೊನೆಯ ದಿನಗಳಲ್ಲಿ ಜೈನ ಧರ್ಮಕ್ಕೆ ಆಕರ್ಷಿತರಾದರು ಎಂಬುದು ಜೈನ ಗ್ರಂಥಗಳಿಂದ ತಿಳಿದು ಬರುತ್ತೆ. ಜೈನ ಸಂಪ್ರದಾಯದ ಪ್ರಕಾರ ಮಗಧದಲ್ಲಿ ಭೀಕರ ಬರಗಾಲ ಬಂದಾಗ ಭದ್ರಬಾಹು ಎಂಬ ಜೈನ ಮುನಿಯೊಂದಿಗೆ ಚಂದ್ರಗುಪ್ತ ಮೌರ್ಯರು ದಕ್ಷಿಣ ಭಾರತಕ್ಕೆ ಅಂದರೆ ಕರ್ನಾಟಕದ ಶ್ರವಣ ಬೆಳಗೋಳಕ್ಕೆ ವಲಸೆ ಬರ್ತಾರೆ. ಇಲ್ಲಿಂದ ಅವರು ಸಲ್ಲೇಖನ ವ್ರತವನ್ನ ಕೈಗೊಂಡು ಉಪವಾಸದಿಂದ ದೇಹತ್ಯಾಗ ಮಾಡಿದ್ರು ಎಂದು ನಂಬಲಾಗಿದೆ. ಇದು ಜೈನ ಧರ್ಮದ ಬಗೆಗಿನ ಅವರ ಆಳವಾದ ಭಕ್ತಿಯನ್ನ ತೋರಿಸುತ್ತೆ. ಇನ್ನು ಸಾಮ್ರಾಟ್ ಸಂಪ್ರತಿ ಮೌರ್ಯ ಸಾಮ್ರಾಜ್ಯದ ಅಶೋಕನ ಮೊಮ್ಮಗರಲ್ಲಿ ಒಬ್ಬರು. ಇವರು ತಮ್ಮ ಅಜ್ಜನಾದ ಅಶೋಕನಂತೆ
ತಮ್ಮದೇ ಆದ ಧಾರ್ಮಿಕ ಪ್ರಚಾರಕ್ಕೆ ಹೆಸರುವಾಸಿಯಾಗಿದ್ದರು. ಆದರೆ ಅಶೋಕರ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡದಂತೆ ಸಂಪ್ರತಿ ಜೈನ ಧರ್ಮವನ್ನು ಪ್ರಚಾರ ಮಾಡಿದರು. ಇದೇ ಕಾರಣಕ್ಕೆ ಅವರನ್ನು ಜೈನ ಅಶೋಕ ಎಂದು ಕರೆಯಲಾಗುತ್ತೆ. ಸಂಪ್ರತಿಯವರು ಜೈನ ಧರ್ಮಕ್ಕೆ ಭಾರಿ ಬೆಂಬಲವನ್ನು ನೀಡಿದರು ಮತ್ತು ಅನೇಕ ಜೈನ ಬಸದಿಗಳನ್ನು ನಿರ್ಮಿಸಲು ಮತ್ತು ಜೀರ್ಣೋದ್ಧಾರ ಮಾಡಲು ಕಾರಣರಾದರು ಎಂದು ಜೈನ ಗ್ರಂಥಗಳು ಹೇಳುತ್ತವೆ. ಅವರ ಆಳ್ವಿಕೆಯಲ್ಲಿ ಜೈನ ಧರ್ಮವು ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಾದ್ಯಂತ ವ್ಯಾಪಕವಾಗಿ ಹರಡಿತು. ಕ್ರಿಸ್ತಶಕ 1ನೇ ಶತಮಾನದ ವೇಳೆಗೆ ಜೈನ ಧರ್ಮದಲ್ಲಿ ದಿಗಂಬರ ಮತ್ತು ಶ್ವೇತಾಂಬರ ಎಂಬ ಎರಡು ಮುಖ್ಯ ಶಾಖೆಗಳು ರೂಪುಗೊಂಡವು. ಕ್ರಿಸ್ತಶಕ 5ನೇ ಶತಮಾನದ ವೇಳೆಗೆ ಈ ಭಿನ್ನಾಭಿಪ್ರಾಯಗಳು ಸಂಪೂರ್ಣವಾಗಿ ಪ್ರತ್ಯೇಕ ಪಂಥಗಳಾಗಿ ಮಾರ್ಪಟ್ಟವು. ದಿಗಂಬರರು ವಸ್ತ್ರಗಳನ್ನು ಧರಿಸೋದಿಲ್ಲ. ಇವರು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರ್ತಾರೆ. ಶ್ರವಣ ಬೆಳಗೋಳವನ್ನು ದಿಗಂಬರರ ಕಾಶಿ ಎಂದು ಕರೆಯಲಾಗುತ್ತೆ. ದಿಗಂಬರ ಮುನಿಗಳು, ಸನ್ಯಾಸಿಗಳು ವಸ್ತ್ರಗಳನ್ನು ಸಂಪೂರ್ಣವಾಗಿ ತ್ಯಜಿಸ್ತಾರೆ. ಇದು ಬಾಹ್ಯ ಆಸ್ತಿಪಾಸ್ತಿಗಳ ಮೇಲಿನ ಮೋಹವನ್ನು ತೊರೆಯುವ ಅಂತಿಮ ಸಂಕೇತವಾಗಿದೆ ಎಂಬುದು ಅವರ ನಂಬಿಕೆ. ದಿಗಂಬರ ಎಂದರೆ ದಿಕ್ಕುಗಳೇ ಅಂಬರ, ಅಂದರೆ ದಿಕ್ಕುಗಳನ್ನೇ ವಸ್ತ್ರವಾಗಿ ಉಳ್ಳವರು ಎಂದರ್ಥ. ದಿಗಂಬರ ಪಂಥದ ಅನುಯಾಯಿಗಳು ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಹೆಚ್ಚು ಕಂಡುಬರ್ತಾರೆ. ಶ್ರವಣ ಬೆಳಗೋಳವು ದಿಗಂಬರ ಜೈನರ ಅತಿ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಇದನ್ನು ದಿಗಂಬರ ಕಾಶಿ ಎಂದೇ ಕರೆಯಲಾಗುತ್ತೆ. ಇಲ್ಲಿರುವ ಭಗವಾನ್ ಬಾಹುಬಲಿಯ 57 ಅಡಿ ಎತ್ತರದ ಏಕಶಿಲಾ ವಿಗ್ರಹವು ದಿಗಂಬರ ಜೈನ ಕಲೆಯ ಮತ್ತು ಭಕ್ತಿಯ ಪರಮೋಚ್ಚ ಪ್ರತೀಕವಾಗಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಮಸ್ತಕಾಭಿಷೇಕವು ವಿಶ್ವದಾದ್ಯಂತ ಜೈನರನ್ನ ಆಕರ್ಷಿಸುತ್ತೆ. ದಿಗಂಬರರು ಮತ್ತು ಶ್ವೇತಾಂಬರರು ಧರ್ಮ ಗ್ರಂಥಗಳ ವ್ಯಾಖ್ಯಾನ, ಸನ್ಯಾಸಿಗಳ ಆಚರಣೆಗಳು ಮತ್ತು ಕೆಲವು ಸಣ್ಣ ನಂಬಿಕೆಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದಾರೆ. ಆದರೆ ಇಬ್ಬರು ಜೈನ ಧರ್ಮದ ಮೂಲಭೂತ ತತ್ವಗಳಾದ ಅಹಿಂಸೆ, ಕರ್ಮ, ಸಿದ್ಧಾಂತ ಮತ್ತು ಮೋಕ್ಷದ ಪರಿಕಲ್ಪನೆಗಳನ್ನು ಒಪ್ಕೊಳ್ತಾರೆ. ಇನ್ನು ಶ್ವೇತಾಂಬರ ಜೈನರು ಜೈನ ಧರ್ಮದ ಮತ್ತೊಂದು ಪ್ರಮುಖ ಪಂಥವಾಗಿದ್ದು, ಇವರು ಬಿಳಿ ವಸ್ತ್ರವನ್ನು ಧರಿಸ್ತಾರೆ. ಶ್ವೇತಾಂಬರ ಎಂದರೆ ಶ್ವೇತ ಅಂದರೆ ಬಿಳಿ, ಅಂಬರ ಅಂದರೆ ವಸ್ತ್ರ, ಬಿಳಿ ವಸ್ತ್ರಗಳನ್ನು ಧರಿಸುವವರು ಎಂದರ್ಥ. ದಿಗಂಬರ ಮುನಿಗಳು ವಸ್ತ್ರಗಳನ್ನು ಸಂಪೂರ್ಣವಾಗಿ ತ್ಯಜಿಸಿದರೆ, ಶ್ವೇತಾಂಬರ ಮುನಿಗಳು ಮತ್ತು ಸಾಧ್ವಿಗಳು ಬಿಳಿ ಸರಳ ವಸ್ತ್ರಗಳನ್ನು ಧರಿಸ್ತಾರೆ. ಇದು ಶುದ್ಧತೆ ಮತ್ತು ಸರಳತೆಯನ್ನು ಸಾಂಕೇತಿಸುತ್ತೆ. ಶ್ವೇತಾಂಬರ ಪಂಥವು ಮುಖ್ಯವಾಗಿ ಭಾರತದ ಪಶ್ಚಿಮ ಮತ್ತು ಉತ್ತರ ಭಾಗಗಳಲ್ಲಿ, ವಿಶೇಷವಾಗಿ ಗುಜರಾತ್, ರಾಜಸ್ಥಾನ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ. ಶ್ವೇತಾಂಬರರು ಮಹಿಳೆಯರು ಸಹ ಮೋಕ್ಷವನ್ನ ಸಾಧಿಸಬಹುದು ಎಂದು ನಂಬ್ತಾರೆ. ಆದರೆ ದಿಗಂಬರರು ಅದನ್ನ ಒಪ್ಪುವುದಿಲ್ಲ. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಜೈನ ಧರ್ಮವು ಪ್ರಬಲವಾಗಿ ಬೆಳೀತು. ಗಂಗ ರಾಜವಂಶದ ಅಡಿಯಲ್ಲಿ ಜೈನರು ಕರ್ನಾಟಕ ಸಮಾಜದಲ್ಲಿ ಪ್ರಮುಖರಾದರು. ಶ್ರವಣ ಬೆಳಗೋಳದಲ್ಲಿರುವ ಬಾಹುಬಲಿ ಏಕಶಿಲಾ ವಿಗ್ರಹ ಜೈನ ಧರ್ಮದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿದೆ. 8ನೇ ಶತಮಾನದ ನಂತರ ಇತರ ಧರ್ಮಗಳ ಪ್ರಭಾವದಿಂದ ಜೈನ ಧರ್ಮವು ಕ್ರಮೇಣ ಅವನತಿ ಹೊಂದಲು ಪ್ರಾರಂಭಿಸಿತು. ಆದರೂ ಇಂದಿಗೂ ಜೈನ ಧರ್ಮವು ಭಾರತದಲ್ಲಿ ಒಂದು ಮಹತ್ವದ ಧರ್ಮವಾಗಿ ಉಳಿದಿದೆ ಮತ್ತು ಅದರ ತತ್ವಗಳು ಅನೇಕರ ಮೇಲೆ ಪ್ರಭಾವ ಬೀರಿವೆ. ಜೈನ ಧರ್ಮವು ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಅಪಾರ ಕೊಡುಗೆ ನೀಡಿದೆ. ಅದರ ಅಹಿಂಸೆಯ ತತ್ವವು ವಿಶ್ವದ ಶಾಂತಿಗೆ ಇಂದಿಗೂ ಪ್ರಸ್ತುತವಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.